ಒಂದು ಸ್ಟ್ಯಾಂಪ್, ಒಂದು ಸೀಲ್ ಇದ್ದ ಹಾಗೆ. ಅದೇ ರೀತಿ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಹೆಸರುಗಳೇ. ನೀತಾ ಲೆಲ್ಲಾ ಅವರಾಗಿರ್ಬೋದು ಅಥವಾ ಪೀಟರ್ ಹೇನ್ ಅವರಾಗಿರ್ಬೋದು. ಇನ್ನು ಪ್ರತಿಯೊಂದು ವಿಚಾರದಲ್ಲಿ ರವಿ ಸರ್ ಅವರಾಗಿರ್ಬೋದು, ಜೆನಿಲಿಯಾ ಅವರಾಗಿರ್ಬೋದು, ಶ್ರೀಲೀಲಾ ಅವರಾಗಿರ್ಬೋದು, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಬೆಸ್ಟ್ ಏನಿರ್ಬೋದು ಅದೇ ರೀತಿ ಇದೆ. ಇಲ್ಲೂ ಅಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ಶಿವಣ್ಣ ಅವರು ಬೆಸ್ಟ್ ಅಂತ ಹೇಳ್ತಿದ್ದಾಗೆ ಬೆಸ್ಟ್ ವಿಶಸ್ ಕೊಡೋದಕ್ಕೆ ಬಂದಿದ್ದಾರೆ. ವಾಟ್ ಅ ಬ್ಯೂಟಿಫುಲ್ ಮೂಮೆಂಟ್. ಆತ್ಮೀಯವಾದ ಸ್ವಾಗತ ನಮ್ಮ ಕರುನಾಡ ಚಕ್ರವರ್ತಿ, ಎಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ. Let's love this moment. Let's live this moment. Let's live this moment. Let's love this moment. Let's love this moment. ಶಿವಣ್ಣ ಅವರು ಹಾಗೂ ರವಿ ಸರ್ ಆ ಎರಡು ಕಾಂಬಿನೇಷನ್ ಅಲ್ಲಿ ನೋಡೋದಕ್ಕೆ ಚಂದ. ನಿಜವಾಗ್ಲೂ ನಂದೇ ಪುಣ್ಯ ಅನ್ಸುತ್ತೆ ಇಲ್ಲಿ ಅವರಿಬ್ರು ಒಂದೇ ಫ್ರೇಮ್ ಅಲ್ಲಿ ಹಿಂಗ್ ನೋಡೋದು. ಹಾಗೆ ಒಂದು ದೃಷ್ಟಿ ತೆಗೆದುಬಿಟ್ಟು ಅವ್ರಿಗೆ ಇವತ್ತಿನ ಕಾರ್ಯಕ್ರಮ ಮುಂದುವರಿಸೋಣ. ಶಿವಣ್ಣ ಅವರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳೋದಕ್ಕೆ ಹಿಂದೆ ಒಂದು ಕತೆ ಇದೆ. ಸಿನಿಮಾ ಆರಂಭ ಆದಾಗಿಂದ ನನ್ನ ಸಪೋರ್ಟ್ ಇದೆ, ಪ್ರೀತಿ ಇದೆ ಅಂತ ಹೇಳಿದವರು ಇವತ್ತು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ. ಇನ್ನು ಈ ಸಿನಿಮಾದ ಬ್ಯಾನರ್ ಬಗ್ಗೆ ಮಾತಾಡೋದಾದ್ರೆ ಮಾತಲ್ಲಿ ಹೇಳೋದಲ್ಲ, ಅವರ ಸಿನಿಮಾಗಳು ಮಾತಾಡಿದೆ. ಅದಕ್ಕಾಗಿ ಸಾಯಿ ಕರುಪಟ್ಟಿ ಪ್ರೊಡಕ್ಷನ್ಸ್ ಅಂದ್ರೆ ವಾರಾಹಿ ಚಲನಚಿತ್ರಂ ಈ